ಏಕಾಏಕಿ ಅವರು ಅಧಿಕಾರ ಇದೆ ಅಂತ ಹೇಳಿ ನಾವು ತಗೊಂಡು ಹೋಗ್ತೀವಿ, ಫೋರ್ಸ್ ಆಗ್ತೀವಿ ಅಂತ ಹೇಳಿದ್ರೆ ಇದನ್ನ ಒಪ್ಪಕ್ ಸಾಧ್ಯ ಇಲ್ಲ. ನಾವೆಲ್ಲ ಜನಗಳಿಂದ ಆಯ್ಕೆ ಆಗಿರೋರು, ರೈತರಿಂದ ಆಯ್ಕೆ ಆಗಿರೋರು. ನಮ್ಮ ಅಧಿಕಾರ ಶಾಶ್ವತ ಅಲ್ಲ, ರೈತರು ಶಾಶ್ವತ, ಜಿಲ್ಲೆ ಶಾಶ್ವತ, ಜಿಲ್ಲೆ ನೀರಾವರಿ ಯೋಜನೆ ಶಾಶ್ವತ. ಅದರಿಂದ ನಾವು ಜಿಲ್ಲೆ ಜನಗಳ ಜೊತೆ ನಾವು ನಿಂತ್ಕೊಳ್ತೇವೆ. ನನ್ನ ವೈಯಕ್ತಿಕ ಹೋರಾಟ ಅಲ್ಲ, ಇದು ಬಿಜೆಪಿ ಹೋರಾಟ ಅಲ್ಲ, ಇದು ಸುರೇಶ್ ಗೌಡ್ರ ಹೋರಾಟ ಅಲ್ಲ, ಈ ಜಿಲ್ಲೆಯ ರೈತರ ಹಿತವನ್ನ ರಕ್ಷಣೆ ಮಾಡುವಂತ ಹೋರಾಟ. ಅದಕ್ಕೆಲ್ಲ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ನಮ್ಮ ಪತ್ರಿಕಾ ಸ್ನೇಹಿತರಿಗೂ ಕೂಡ ಕೈ ಮುಗಿದು ಬೇಡ್ಕೊಳ್ತೇನೆ. ನೀವೆಲ್ಲರೂ ಕೂಡ ಯಾರ ಪರನೂ ಇಲ್ಲದೆ ರೈತರ ಪರ ನಿಂತ್ಕೋಬೇಕು. ಸರ್ಕಾರ ಇದೆ ಅಂತ ಹೇಳಿ ಅವ್ರ ಪರಕ್ಕೂ ಕೂಡ ನೀವು ನಿಂತ್ಕೋಬಾರ್ದು. ನೀವೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರೋ ರೈತರ ಮಕ್ಕಳು, ನೀವು ಕೂಡ ನಮ್ಮ ಜೊತೆ ಇರಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಪೊಲೀಸ್ನವರು ಕೇಳ್ರಿ, ಕಳ್ಳ ಡ್ಯೂಟಿ ಹೊಡ್ಕೊಂಡ್ ಮೇಲೆ ಬರೋರು ಪೊಲೀಸರು ಚಳ್ಳೆ ಅಂತ ತಿನ್ಸೋ ಅಷ್ಟು ವಿದ್ಯೆ ನಮ್ಮ ರೈತರಿಗಿದೆ. ಹೇಳಂಗಿಲ್ಲ. ನಾವು ಕೇಳ್ರಿ, ನಾವು ಪೊಲೀಸರು ನೋಡ್ರಿ, ನಾವು ಪೊಲೀಸರು ವಿರೋಧ ಅಲ್ಲ, ನಾವು ಪೊಲೀಸರು ಹೇಳ್ತೀರಿ. ನೀವು ಕೂಡ ಸಹಕಾರ ಕೊಡ್ರಿ ನಮ್ಮ ಹೋರಾಟ ಮಾಡಕ್ಕೆ ಹಿಂದ್ಗಡೆಯಿಂದ. ನೀವೆಲ್ಲ ನಾವೇ ಪ್ಲಾನ್ ಮಾಡಲ್ಲ, ನಾವೇನು ರೈತರದ್ದು ದೇವ್ರಾವತ್ ಏನ್ ಒಳ್ಳೇದ್ ಮನ್ಸ್ ಕೊಡ್ತಾನೋ ಮಾಡ್ತೀವಿ. ನಾವು ಇದನ್ನ ಮೀಡಿಯಾದಲ್ಲಿ ಬರ್ಲಿ ಅಂತ ಹೇಳಿ ಇಲ್ಲ, ನಮ್ಮ ಹೋರಾಟ ಇದಾಗ್ಲಿ ಅಂತ ಅಲ್ಲ. ನಮ್ದು ಪ್ರತಿಭಟನೆ ಯಾವ ರೀತಿ ಮಾಡ್ಬೇಕು ಅನ್ನೋದು ರೈತರ ಜೊತೆ ಮಾತಾಡಿ ನಾವು